ಈಗ ನೋಡ ಅವ್ರು ಎಷ್ಟು ಮಿಸ್ ಮಾಡ್ಕೊತೀವಿ, ನಾನು ಯಾರು ಎಷ್ಟು ಮಿಸ್ ಮಾಡ್ಕೊಂಡಿಲ್ಲ. ಒಂದು ಮಿನಿಮಮ್ ಒಂದು ವಾರಕ್ಕೆ ಆಗ್ತದೆ ಅದು ನಮ್ಗೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಬಿಗ್ ಬಾಸ್ ಮನೆಯಿಂದ ರಕ್ಷಿತ್ ಅವರು ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ಕೊಂಡು ಕೆಲವೊಬ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಬಿಟ್ಟು, ಕೆಲವೊಬ್ರು ಇಲ್ಲಿ ಧ್ರುವಂತ್ ಅವ್ರು ಹೋಗೋದು ಇದು ಎಕ್ಸ್ಪೆಕ್ಟೆಡ್ ಇತ್ತು ಅಂತ ಮಾತಾಡಿದ್ರು. ಕಾವ್ಯ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು, ಮತ್ತೆ ಸೂರಜ್ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು. ಆದ್ರೆ ಚೈತ್ರ ಅವ್ರು ಹೇಳ್ತಾ ಇದಾರೆ ಇಲ್ಲ, ರಕ್ಷಿತ್ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವ್ರಿಗಂತೂ ಇಲ್ಲಿ ನಾನು ಅತ್ತೆ ಇಲ್ಲ, ಇವಾಗ ಅಳು ಬರ್ತಿದೆ ಅಂತ ಅವರು ಕೂಡ ಇಲ್ಲಿ ಕಣ್ಣೀರು ಹಾಕಿದ್ದಾರೆ. ರಜತ್ ಅವರು ಕೂಡ ಅಷ್ಟೇ ಅದನ್ನೇ ಹೇಳಿದ್ರು, ನನಗೋಸ್ಕರ ಒಂದೇ ಒಂದು ಜೀವ ಇದ್ದಿದ್ದು ಅಂತಂದ್ರೆ ರಘು ಅವ್ರು ಈ ಮಾತನ್ನ ಹೇಳಿದ್ರು. ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು ಅಂತ ಕೂಡ ಇಲ್ಲಿ ಮಾತಾಡಿದ್ರು. ಹೌದು, ಪ್ರತಿಯೊಬ್ಬರ ಹತ್ರನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು, ತುಂಬಾನೇ ಎನರ್ಜೆಟಿಕ್ ಆಗಿ ಇಲ್ಲಿ ಇದ್ದಾರೆ ಅಂತ ಬಿಟ್ಟು. ಯಾಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರ ಹತ್ರನೂ ಮಾತಾಡೋದಿರ್ಬೋದು, ವೇಕಪ್ ಸಾಂಗ್ ಹಾಕಿದ ತಕ್ಷಣ ಇಲ್ಲಿ ಎದ್ದು ಬಂದ್ಬಿಟ್ಟು ಎನರ್ಜೆಟಿಕ್ ಆಗಿ, ನಿಜವಾಗ್ಲೂ ಕೂಡ ಎಲ್ಲರೂ ಮಲ್ಕೊಂಡಿರ್ತಾರೆ, ಇವರು ವೇಕಪ್ ಸಾಂಗ್ಗೋಸ್ಕರನೇ ಇಲ್ಲಿ ಕಾಯ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ಫಸ್ಟ್ ಬಂದ್ಬಿಟ್ಟು ಡ್ಯಾನ್ಸ್ ಆಡದೆ ಇವರು. ಸದ್ಯ ಏನು ಕೂಡ ಬೇರೆ ಮಾಡ್ಕೊಳಂಗಿಲ್ಲ, ಯಾಕಂದ್ರೆ ಈ ವೀಕು ನೋ ಎಲಿಮಿನೇಷನ್ ವೀಕು ಇಲ್ಲಿ ಇದೆ. ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದಾರೆ. ಆದ್ರೆ ಯಾವಾಗ ಕಳಿಸ್ತಾರೆ ಅಂತಂದ್ಬಿಟ್ಟು ನೋಡ್ಬೇಕಿದೆ. ಮತ್ತೆ ಯಾವೊಂದು ಅವತಾರದಲ್ಲಿ ಅಂತ ಇಲ್ಲಿ ಹೇಳಿದ್ರು, ಅಂದ್ರೆ ಯಾವ ತರ ಇಲ್ಲಿ ಕಳಿಸ್ತಾರೆ, ಯಾವ ತರ ಎಂಟ್ರಿ ಕೊಡ್ತಾರೆ, ರೀ ಎಂಟ್ರಿ ಅಂತ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಸದ್ಯ ಇವತ್ತಿನ ಎಪಿಸೋಡ್ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಏನಕ್ಕೆ ಅಂತಂದ್ರೆ ರಕ್ಷಿತ್ ಅವರು ಹೊರಗಡೆ ಹೋಗೋದನ್ನ ನೋಡಕ್ಕೆ ಯಾರು ಕೂಡ ಇಲ್ಲಿ ಇಷ್ಟಪಡಲ್ಲ. ಆಲ್ಮೋಸ್ಟ್ ಆಗಿ ಇವರು ಫಿನಾಲೆಯಲ್ಲಿ ಇರಲೇಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ಫ್ಯಾನ್ಸ್ ಅಂತೂ ಇಲ್ಲಿ ಅವ್ರು ಗೆಲ್ಲೇಬೇಕು ಈ ಸತಿ ಬಿಗ್ ಬಾಸ್ ಅಂತ ಕೆಲವೊಬ್ರು ಒಪಿನಿಯನ್ ಕೂಡ ಇಲ್ಲಿ ಹಂಚ್ಕೊಂತಾರೆ. ಆದ್ರೆ ಅವರು ಸ್ವಲ್ಪ ಹೇಳ್ತಿರೋದು, ಫಸ್ಟ್ ಟೈಮೇ ಇಲ್ಲಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತ ಮಾಡಿದ್ರು, ಅದರಲ್ಲೂ ಕೂಡ ಕೆಲವೊಬ್ರು ಬೇಜಾರು ಮಾಡ್ಕೊಂಡಿದ್ರು. ಇವಾಗಂತೂ ಇದ್ದಿದ್ದು ಬೇಜಾರು ಮಾಡ್ಕೊಂಡಿರ್ತಾರೆ. ನಿಜವಾಗ್ಲೂ ಕೂಡ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಕಂಟೆಸ್ಟೆಂಟೇ ಅಲ್ಲ, ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರನ್ನು ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲರ ಹತ್ರನೂ ಮಾತಾಡ್ಸ್ಕೊಂಡು ಇಲ್ಲಿ ಇದ್ರು. ಮೇ ಬಿ ಮತ್ತೆ ಒಂದು ವಾರ ಕೂಡ ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇರಿಸಿದ್ರು ಕೂಡ ಇಲ್ಲಿ ಇರಿಸಬಹುದು. ಧ್ರುವಂತ್ ಅವ್ರನ್ನ ಇರಿಸೋ ಒಂದು ಅವಶ್ಯಕತೆ ಇರಲಿಲ್ಲ. ಇವ್ರ ಬದಲು ಇಲ್ಲಿ ಅಶ್ವಿನಿ ಅವ್ರನ್ನೇನಾದ್ರೂ ಇಲ್ಲಿ ಇರಿಸಿದ್ರೆ ಅಂದ್ರೆ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ಸಖತ್ತಾಗಿ ಗೊತ್ತಾಗಿರೋದು. ಆಲ್ಮೋಸ್ಟ್ ಈಗ ಪಾಪದ ಕೂಡ ತುಂಬಿದೆ ಅಂತ ಹೇಳಬೇಕಾದ್ರೆ ಅಶ್ವಿನಿ ಅವ್ರಿಗೆ ಜಾಸ್ತಿ ಜನ ಇಲ್ಲಿ ಹಾಕಿದ್ರು, ಮತ್ತೆ ರಜತ್ ಅವ್ರಿಗೂ ಕೂಡ ಇಲ್ಲಿ ಜಾಸ್ತಿ ಜನ ಹಾಕಿದ್ರು. ಇಲ್ಲಿ ರಕ್ಷಿತ್ ಅವ್ರನ್ನ ಮತ್ತೆ ಇಲ್ಲಿ ಅಶ್ವಿನಿ ಅವ್ರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ರೆ ಸಖತ್ತಾಗಿರ್ತಿತ್ತು. ನಿಜವಾಗ್ಲೂ ಕೂಡ ಇದು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ನಿಮಗೆ ಹೇಗೆ ಅನಿಸ್ತು? ಹೌದು, ಇಲ್ಲಿ ಧ್ರುವಂತ್ ಅವರು ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡಿದ್ರು, ಎಲ್ಲರೂ ಕೂಡ ಹೇಳಿದ್ರು ಇವ್ರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಇಟ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು. ಅಶ್ವಿನಿ ಅವ್ರನ್ನೇನಾದ್ರೂ ಇಲ್ಲೇನಾದ್ರೂ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ರೆ ನಿಜವಾಗ್ಲೂ ಕೂಡ ಯಾರ್ಯಾರು ಯಾವ್ಯಾವ ತರ ಇಲ್ಲಿ ಮಾತಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗೋದು. ಬಟ್ ಸ್ವಲ್ಪ ಇಲ್ಲಿ ಎಡುವುದ್ರು ಅಂತ ಅನ್ಸುತ್ತೆ ಬಿಗ್ ಬಾಸ್ ಅವರು. ಅಶ್ವಿನಿ ಅವ್ರು ಏನಾದ್ರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಿದ್ರೆ ಅಂದ್ರೆ ಅಶ್ವಿನಿ ಅವರು ರಕ್ಷಿತ್ ಅವರು ಸಕ್ಕತ್ತಾಗಿರೋದು. ಆದ್ರೆ ಅನ್ಸ್ಬೋದು ಎಲ್ರಿಗೂ ಕೂಡ ಇಲ್ಲಿ ಧ್ರುವಂತ್ ಅವ್ರನ್ನ ಇಟ್ಟಿದ್ದೇನಕ್ಕಪ್ಪ ಅಂತಂದ್ರೆ ಇವ್ರು ಹೋಗೇ ಹೋಗ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಕನ್ಫರ್ಮ್ ಇತ್ತು ಅಂತ ಅಂದ್ಬಿಟ್ಟು. ಆದ್ರೆ ರಕ್ಷಿತ್ ಅವರು ಹೋಗಲ್ಲ ಅನ್ನೋದು ಕೂಡ ಎಲ್ರಿಗೂ ಕೂಡ ಕನ್ಫರ್ಮ್ ಇದೆ ತಾನೆ. ಪ್ರತಿಯೊಬ್ರು ಕೂಡ ಅದೇ ಮಾತಾಡ್ತಾ ಇದಾರೆ ತಾನೆ. ಅಂದ್ರೆ ಕೆಲವೊಬ್ರು ಖುಷಿ ಆಗಿದೆ ಇಲ್ಲಿ ಅವ್ರು ಹೋಗಿರೋದ್ರಿಂದ.